ಜ್ವರ ಬೆಂಕಿ ಥರ ಸುಡ್ತಾ ಇದೆ. ಪಾಪ ಮುಪ್ಪಾದ ಜೀವ ಹೇಗೆ ತಡ್ಕೊಳ್ಳುತ್ತೋ ಏನೋ. ಹೌದಮ್ಮ, ಈ ಉರಿ ಬಿಸಿಲಲ್ಲಿ ಅಜ್ಜಿ ಎಲ್ಲಿಗೆ ಹೋಗ್ತಿತ್ತೋ ಏನೋ. ಅಜ್ಜಿಗೆ ಹುಷಾರಿಲ್ಲ ಅಂತ ಮನೆಯವರಾದರೂ ನೋಡ್ಬೇಕಲ್ವಾ? ಹೌದು ಸರಸ್ವತಿ, ಅದು ಮಕ್ಕಳ ಕರ್ತವ್ಯ. ಮಕ್ಕಳು ಹುಟ್ಟಿದ ಮೇಲೆ ತಂದೆ ತಾಯಿ ಅವರ ಆಸೆಗಳನ್ನು ಬದಿಗೊತ್ತಿ ಮಕ್ಕಳ ಅಭ್ಯುದಯಕ್ಕಾಗಿ ತಮ್ಮ ಜೀವನವನ್ನೇ ಸೆವಸ್ತಾರೆ. ನಮ್ಮ ಕಣ್ಣೆದುರಿಗೆ ನಮ್ಮ ಮಕ್ಕಳ ಜೀವನ ಎಲ್ಲಿ ದಿಕ್ತಪ್ಪ ಹೋಗುತ್ತೋ ಅಂತ ಪ್ರತಿ ಕ್ಷಣ ಎಚ್ಚರಿಕೆ ವಹಿಸ್ತಾರೆ. ಮಕ್ಕಳಿಂದ ಅವರ ಕೊನೆಗಾಲದಲ್ಲಿ ಅವರು ಬಯಸೋದಾದ್ರೂ ಏನು? ಪ್ರೀತಿ, ಹಾರೈಕೆ. ಅಷ್ಟೂ ಮಾಡದೆ ಹೋದ್ರೆ ನಾವು ಮಕ್ಕಳಾಗಿ ಹುಟ್ಟಿ ಏನ್ ಪ್ರಯೋಜನ? ಯಾಕಮ್ಮ ಹಾಗೆ ನೋಡ್ತಾ ಇದೀಯಾ? ಏನಿಲ್ಲಪ್ಪ, ನಿಮ್ಮಪ್ಪ ನೆನಪಾದ್ರು. ನಿಮ್ಮ ಮಾವ ವಿದ್ಯಾಪೀಠದಲ್ಲಿ ಕಲಿಯುವಾಗಲೇ ಅತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಆಯ್ತಂತೆ. ಅವರು ಊರಿಗೆ ಬಂದು ಸ್ವಲ್ಪ ದಿನದಲ್ಲೇ ಅತ್ತೆ ಮಾವ ಇಬ್ಬರು ತೀರ್ ಹೋದ್ರಂತೆ. ತಂದೆ ಅವರ ಅಪ್ಪ ಅಮ್ಮ ಕೊನೆ ದಿನಗಳಲ್ಲಿ ತೃಪ್ತಿಯಾಗಿ ಸೇವೆ ಮಾಡೋದಕ್ಕಾಗಲಿಲ್ಲ ಅಂತ ತುಂಬ ಸಂಕಟ ಪಡ್ತಿದ್ರು. ಮಕ್ಕಳಲ್ಲಿ ತಂದೆ ತಾಯಿನ ನೋಡ್ತಾ ನಿಮ್ಮನ್ನು ಜೋಪಾನ ಮಾಡಿದ್ರು. ನೀನು ಅವ್ರ ಹಾಗೇನೇ ಯೋಚನೆ ಮಾಡ್ತೀಯ. ನಿನ್ನ ಮಾತು ಕೇಳಿ ಆನಂದವಾಯಿತು. ನಿನ್ನಂಥ ಮಗನ ಪಡೆದಿದ್ದಕ್ಕೆ ನಾನು ಶ್ರೀನಿವಾಸನಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಸಾಲದು. ಅಮ್ಮ, ತಂದೆ ತಾಯಿ ಸೇವೆ ಮಾಡೋದು ಒಂದು ದೊಡ್ಡ ಅವಕಾಶನೇ ಅಲ್ವೇನಮ್ಮ? ಹೌದು ಮಗನೇ, ನನಗೆ ಈ ಅಜ್ಜಿ ಸೇವೆನೂ ಆ ಭಗವಂತನ ಸೇವೆನೇ. ಹಾಂ, ಔಷಧಿ ಕೊಡಿಲ್ಲಿ. ಶ್ರೀಹರಿ, ಈಗಲೂ ಜ್ವರ ಏರ್ತಾನೆ ಇದೆ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ ವೆಂಕಟನಾಥ. ಭಗವಂತ, ಅಜ್ಜಿಗೇನು ಆಗದೆ ಇರೋ ಹಾಗೆ ನೋಡ್ಕೊಳಪ್ಪ. ಅಮ್ಮ, ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಈ ಅಜ್ಜಿ ತುಂಬ ಒಳ್ಳೆಯವರು, ಆದರೆ ಈ ಅಜ್ಜಿ ಮನೆಯವರು ಅಷ್ಟೇ ಕೆಟ್ಟವರು. ಈ ಅಜ್ಜಿನ ಕಂಡ್ರೆ ಅವ್ರಿಗೆ ಉದಾಸೀನ. ಅವರು ಭಾಳ ದೊಡ್ಡ ಜಗಳ ಗಂಟರು ಅಂತ ಕೇಳಿದ್ದೀನಿ. ಅದಕ್ಕೆ ಏನು ಮಾಡಬೇಕು ಅಂತೀಯ ವಾಮ್ನ? ಅಜ್ಜಿಗೆ ಜ್ವರ ಏರ್ತಾ ಇದೆ ಅಂತೀರಾ? ಈ ಜ್ವರದಿಂದ ಬದುಕುಳಿದವರೇ ಕಮ್ಮಿ.